ಮೀಡಿಯಾ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ಇವತ್ತಿನ ವಿಷಯ ಏನು ಅಂತಂದರೆ, ಬಹಳಷ್ಟು ಅದ್ಭುತವಾದ ಗಿಡ ಇದು. ಎಲ್ಲೂ ಸಿಗದೇ ಇರತಕ್ಕಂಥದ್ದು, ಬಹಳಷ್ಟು ಹುಡುಕಿದ್ರೆ ಮಾತ್ರ ಸಿಗುವಂಥದ್ದು ಸಣ್ಣ ಗಿಡ ಇದು. ಈ ಗಿಡ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ತದನಂತರ ನಾನು ಹೇಳ್ತಾ ಬರ್ತೀನಿ. ಇವತ್ತಿನ ವಿಷಯಕ್ಕೆ ಹೋಗೋಕ್ಕೆ ಮೊದಲು ನಾನು ನಿಮಗೆ ಕೆಲವು ವಿಷಯಗಳನ್ನ ತಿಳಿಸ್ತಾ ಬರ್ತೇನೆ. ಈ ಗಿಡಗಳು ಎಲ್ಲಿ ಸಿಗ್ತವೆ ಅಂತ ದಯವಿಟ್ಟು ಕೆಲವರು ಹುಡುಕ್ಲಾಡ್ಕೊಳ್ಳಿ. ಹುಡುಕಿದ್ರೆ ಮಾತ್ರನೇ ಸಿಗುತ್ತೆ. ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ನೀವು ನನಗೆ ಕಾಲ್ ಮಾಡಿ ಈ ಗಿಡಗಳನ್ನ ನಮಗೆ ಕಲಿಸ್ಕೊಡಿ ಅಂತ ಕೇಳಬೇಡಿ. ನನಗೆ ತುಂಬ ವರ್ಷಗಳಿಂದ ಹುಡುಕ್ತಾ ಇರ್ತಕ್ಕಂಥ ಈ ಜಾಗದಲ್ಲಿ ಈ ಒಂದು ಬೈಲು ಮಾತ್ರ ಸಿಗುತ್ತಿದ್ದು. ಈ ಬೈಲಲ್ಲಿ ತುಂಬ ವರ್ಷಗಳಿಂದ ಹುಡುಕಿರೋದಕ್ಕೆ ಇವತ್ತು ಯಾವುದೋ ಶೂಟಿಂಗಿಗೆ ಬಂದಿರೋದ್ರಿಂದ ಕಾಣಿಸ್ಕೊಂಡಿದೆ ಈ ಗಿಡ. ಆದ್ದರಿಂದ ಇದನ್ನು ನಮಗೆ ಕಲಿಸ್ಕೊಡಿ ಅಂತ ಮಾತ್ರ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಕಾರಣ ಏನಂದರೆ, ನೀವು ಸಿಕ್ಕಿದ್ರೆ ಮಾತ್ರ ಇದರ ಒಂದು ಅನುಭವನ ಪಟ್ಕೊಳ್ಳಿ. ಇದು ಬಂದು ಹೊಲಮುಚ್ಚಗ, ಹೊರಮುಚ್ಚಗ ಅಂತ ಎರಡು ರೀತಿ ಇರುತ್ತೆ. ಅದನ್ನು ಹೊಲಮುಚ್ಚಗನ ತೋರಿಸ್ತೀನಿ, ಹೊರಮುಚ್ಚಗನೂ ತೋರಿಸ್ತೀನಿ. ಹೊಲಮುಚ್ಚಗ ಬಂದು ನಿಮಗೆ ಬಯಲುಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ. ಅದು ಬಂದು ವೀರ್ಯವೃದ್ಧಿಗೆ ಕೆಲವುದಕ್ಕೆ ಯೂಸ್ ಮಾಡ್ತಾರೆ. ಅದಕ್ಕೆ ಕಾಂಬಿನೇಷನ್ ಏನಾದರೂ ಸ್ವಲ್ಪ ಚೇಂಜ್ ಆಯಿತು ಅಂದ್ಕೊಳ್ಳಿ, ಇರತಕ್ಕಂಥ ಒಂದು ಅಂಗ ಬಿದೋಗುತ್ತೆ. ಬರೀ ಹೊಲಮುಚ್ಚಗನ ನೀವು ಚೂರ್ಣ ಮಾಡಿಕೊಂಡು ಹಾಲಲ್ಲಿ ತಗೊತಾ ಬನ್ನಿ. ಅದಕ್ಕೆ ಯಾವುದೇ ರೀತಿ ಬೇರೆ ಕಾಂಬಿನೇಷನ್ ಬಳಸೋಕೆ ಹೋಗಬೇಡಿ. ಇರೋ ಒಂದು ಅಂಗ ಬಿದೋಗುತ್ತೆ. ಬಿದೋಯ್ತು ಅಂದರೆ ಆಮೇಲೆ ನಿಮಗೆ ವೇಸ್ಟ್ ಆಗ್ತದೆ ಜೀವನ. ಆದ್ದರಿಂದ ಆ ಹೊಲಮುಚ್ಚಗನ ಬಳಸಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಬಳಸಿ. ಇದು ಹೊರಮುಚ್ಚಗ ಅಂತ ನಾನು ತೋರಿಸ್ತಾ ಇರ್ತಕ್ಕಂಥ ಗಿಡ ಇದು. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಒಳ್ಳೆ ನಕ್ಷತ್ರ ನೋಡಿ, ಶನಿವಾರ ಅಥವಾ ಭಾನುವಾರದ ದಿನ ಒಳ್ಳೆ ನಕ್ಷತ್ರ ನೋಡಿ, ಉತ್ತಮವಾದ ನಕ್ಷತ್ರ ಅಂದರೆ ಅನುರಾಧ ನಕ್ಷತ್ರ, ಇಂಥ ನಕ್ಷತ್ರಗಳು ಬಂದಾಗ ಆ ನಕ್ಷತ್ರಗಳಲ್ಲಿ ಶನಿವಾರದ ಸಂಜೆ ಸಮಯದಲ್ಲಿ ಬಂದು ಈ ಒಂದು ಗಿಡಕ್ಕೆ ಅರ್ಚನೆ ಮಾಡಿ, ನಾನು ಇಂಥ ಒಂದು ಸಮಸ್ಯೆಗೆ ನಿಮ್ಮನ್ನು ತಗೊಂಡು ಹೋಗ್ತಾ ಇದ್ದೀನಿ ಅಂತೇಳಿ ನೀವು ಇದಕ್ಕೆ ರಕ್ಷಾ ಕಟ್ಟಬೇಕು. ಅಂದರೆ ಮೈ ಮೇಲಿರ್ತಕ್ಕಂಥ ನೂಲು ನೋಡಿ, ಈ ನೂಲಿದೆಯಲ್ಲ, ಯಾವುದೋ ಒಂದು ನೂಲನ್ನ ಈ ರೀತಿ ತೆಗೆದು ಗಂಟು ಈ ಥರ ತೆಗೆದುಬಿಟ್ಟು ಈ ಒಂದು ಗಿಡಕ್ಕೆ ರಕ್ಷೆ ಕಟ್ಟಬೇಕು. ನಾನು ಇಂಥ ಪ್ರಾಬ್ಲಮ್ಗೆ ನಿನ್ನನ್ನು ತಗೊಂಡು ಹೋಗ್ತಾ ಇದ್ದೀನಿ ಅಂತೇಳಿ. ಆವಾಗ ಆ ಗಿಡ ಪರಿಪೂರ್ಣವಾಗಿ ಬಲವಾಗಿ ನಿಮಗೆ ತಾಕತ್ತಾಗಿರ್ತದೆ. ಇದು ಒಂದು ಅದ್ಭುತವಾದ ಆಚರಣೆಯ ಗಿಡ ಇದು. ಈ ರೀತಿ ಗಿಡನ ತಗೊಂಡು ಹೋದ ನಂತರ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ, ಯಾರಿಗೆ ಅಂದರೆ ಬಲವಾಗಿರಬೇಕಾತ, ಪೂರ್ತಿ ನಪುಂಸಕನಾಗಿದ್ದು ಅಲ್ಲ, ಅಥವಾ ವೀರ್ಯ ಕಣಗಳು ಸಮೃದ್ಧಿಯಾಗಿ ಇಲ್ಲದೆ ಅಲ್ಲಿ ಹೋಗಿದ ತಕ್ಷಣ ಇಮಿಡಿಯೇಟ್ಲಿ ನರಗಳು ಬಿದ್ದೋಗೋ ಅಂಥವ್ರು ಆಗಲ್ಲ. ಸ್ವಲ್ಪ ಟೈಮಿಂಗ್ಸ್ ಇದ್ದು ಒಂದು 10 ರಿಂದ 15 ನಿಮಿಷ ಇರ್ತಕ್ಕಂಥವ್ರು ಈ ಒಂದು ಗಿಡನ ನಮ್ಮ ನಡುವಲ್ಲಿ ಇರತಕ್ಕಂಥ ಉಡುದಾರ ಇದೆಯಲ್ಲ, ಆ ಉಡುದಾರಕ್ಕೆ ಕಟ್ಕೋಬೇಕು. ಉಡುದಾರಕ್ಕೆ ಕಟ್ಕೊಂಡು ಉಡುದಾರನ ಮುಂದಕ್ಕೆ ಎಳ್ಕೊಂಡ್ರೆ, ಸಂಭೋಗ ಕ್ರಿಯೆಯಲ್ಲಿ ನೀವು ಮಾಡಬೇಕಾದ್ರೆ, ಹೆಂಡತಿ ಜೊತೆ ಸಂಭೋಗ ಮಾಡಬೇಕಾದ್ರೆ ಆ ಒಂದು ಉಡುದಾರನ ಮುಂದಕ್ಕೆ ಎಳ್ಕೊಂಡು ಒಕ್ಕಳತ್ರ ಸೇರಿಸ್ಕೊಂಡು ಸಂಭೋಗ ಮಾಡಿದ್ರೆ ವೀರ್ಯ ಕಣಗಳ ಉತ್ಪತ್ತಿ ಅನ್ನೋದು ಸ್ತಂಭಿಸ್ತದೆ. ನಿಮಗೆ ಶೀಘ್ರಸ್ಖಲನ ನಿಂತೋಗುತ್ತೆ. ಅಂದರೆ ಒಂದು 10 ನಿಮಿಷ 15 ನಿಮಿಷ ಇರ್ತಕ್ಕಂಥವ್ರು ಮಾಡಬೇಕಾಗಿರೋ ಕೆಲಸ ಇದು. ಪೂರ್ತಿ ಬಿದೋಗಿರ್ತಕ್ಕಂಥವ್ರು ಅಲ್ಲ, ಹೋಗಿದ ಕೂಡಲೇ ವೀರ್ಯಸ್ಖಲನ ಆಗ್ಬಿಡ್ತಕ್ಕಂಥವ್ರು ಅಲ್ಲ. ಫಸ್ಟು ಬಲವಾಗಿರಬೇಕಾತ ಅಂಥವನು ಈ ಒಂದು ಪ್ರಯೋಗ ಮಾಡಿದ್ರೆ ಮ್ಯಾಕ್ಸಿಮಮ್ ಅರ್ಧ ಗಂಟೆ 1 ಗಂಟೆಯ ಕಾಲ ಆ ಒಂದು ವ್ಯಕ್ತಿ ಸಂಭೋಗದಲ್ಲಿ ಲೀನನಾಗಬಹುದು. ಹೇಗೆ ಅಂತಂದರೆ, ಉಡುದಾರನ ಒಕ್ಕಲತ್ರ ಸೇರಿಸ್ಕೊಂಡಾಗ ಮ್ಯಾಕ್ಸಿಮಮ್ ಆತನ ವೀರ್ಯ ಸ್ತಂಭಿಸ್ತದೆ. ಅದೇ ನಿನಗೆ ಸಾಕು, ಇನ್ನು ಆಗಲ್ಲ, ಬಲ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಅಂದಾಗ ಇಲ್ಲಿರ್ತಕ್ಕಂಥ ಉಡುದಾರದ ಹತ್ರ ಇರ್ತಕ್ಕಂಥದ್ದು, ಒಕ್ಕಲತ್ರ ಇರ್ತಕ್ಕಂಥ ಈ ಮೂಲಿಕೆ ತೆಗೆದು ಹಿಂದಕ್ಕೆ ತಗೊಂಡಾಗ ಆತನ ವೀರ್ಯ ಇಮಿಡಿಯೇಟ್ಲಿ ಸ್ಖಲನ ಆಗ್ತದೆ. ಇದು ಒಂದು ಅದ್ಭುತವಾದ ಗಿಡ ಇದು. ಇದನ್ನು ಹೊರಮುಚ್ಚಗ ಅಂತ ಕರೀತಾರೆ. ಇದನ್ನು ನಾನು ಆಲ್ರೆಡಿ ಸ್ಕ್ರೀನಲ್ಲಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಸರಿಯಾಗಿ ಕಾಣಿಸಿಲ್ಲ ಅಂತೇಳಿ ದಯವಿಟ್ಟು ಯಾರೂ ಬೇಸರ ಪಡೋ ಅವಶ್ಯಕತೆ ಇಲ್ಲ. ಹೊಲಮುಚ್ಚಗ, ಹೊರಮುಚ್ಚಗ ಅಂತ 2 ವಿಧ ಇರ್ತದೆ. ಮುಟ್ಟಿದ್ರೆ ಮುನಿ ಅಂತ ಕರಿತೀವಿ ಒಂದನ್ನು ನಾವು. ಗಿಡನ ಹಿಂಗೆ ಮುಟ್ಟಿದ ಕೂಡಲೇ ಮುದುರ್ಕೊಂಡ್ಬಿಡ್ತದೆ ಮುಂದಕ್ಕೆ. ಆದರೆ ಇದು ಹಾಗಲ್ಲ, ಇದು ಹೊರಮುಚ್ಚಗ. ಇದು ನೋಡಿ, ಹಿಂದುಗಡೆಗೆ ಎಲೆಗಳು ಬೆಂಡಾಗಿರ್ತದೆ. ಇದು ನೋಡಿ, ಇದು ಗಿಡ. ಈ ಗಿಡ ಬಂದು ಹಿಂದುಗಡೆಗೆ ಇದಾಗಿರ್ತದೆ, ಎಲೆಗಳೆಲ್ಲ ಹಿಂದಕ್ಕೆ ಮಡಚ್ಕೊತವೆ. ಹೊಲಮುಚ್ಚಗ ಬಂದು ಮುಂದಕ್ಕೆ, ಇದು ಬಂದು ಹಿಂದಕ್ಕೆ, ಈ ರೀತಿ ಇರುತ್ತೆ ಗಿಡ. ಇದರ ಬೇರು ಸಮೇತ ಪೂರ್ತಿ ಎಲ್ಲಿ ಗಂಟ ಬೇರು ಹೋಗಿದೆ ಅಲ್ಲಿ ಗಂಟ ಆಗೋದು. ಅದನ್ನು ಬೇರು ಸಮೇತ ತಗೋಬೇಕು. ತಗೊಂಡು ಉಡುದಾರಕ್ಕೆ ಕಟ್ಕೋಬೇಕು.
ಕಟ್ಕೊಂಡಾಗ ಮಾತ್ರ ನಿಮಗೆ ಈ ಒಂದು ಅದ್ಭುತವಾದ ಕೆಲಸ ಮಾಡ್ತದೆ ಅಲ್ವಾ. ಒಂದು ತಾಯಿತ ಒಳಕ್ಕೆ ಹಾಕ್ಬಿಡಿ, ಒಂದು ತಾಯಿತ ಒಳಕ್ಕೆ ಹಾಕ್ಬಿಟ್ಟು ಪೂರ್ತಿಯ ಗಿಡನ ಉಡ್ದಾರಕ್ಕೆ ಕಟ್ಕೊಂಡ್ರು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ. ಈ ಒಂದು ಪ್ರಕ್ರಿಯೆನ ಪ್ರತಿಯೊಬ್ಬರು ಮಾಡ್ಕೋಬೇಕು. ಮಾಡಿಕೊಂಡು ನಿಮಗೆ ನೀವಾಗ ಅನುಭವ ತಗೊಳ್ಳಿ. ಕಾರಣ ಏನಂತಂದರೆ ಈ ಗಿಡ ಸಿಗೋದೇ ರೇರು. ಸ್ವಾಮಿ ನೀವು ನನಗೆ ಗಿಡ ಕಳಿಸ್ಕೊಡಿ, ನಮ್ಗೆ ತಾಯಿತ ಕಳಿಸ್ಕೊಡಿ ಅಂತ ಯಾರು ದಯವಿಟ್ಟು ಕಾಲ್ ಮಾಡಬೇಡಿ. ನನಗೆ ಕಾಣಿಸಿದೆ ಗುರುವಿದ್ಯೆ, ಇದು ಗುರು ಹೇಳ್ಕೊಟ್ಟವ್ರೆ, ಅದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಈ ಗಿಡನ ದಯವಿಟ್ಟು ಯಾರು ಹಾಳು ಮಾಡೋಕ್ಕೆ ಹೋಗಬೇಡಿ. ನಕ್ಷತ್ರ ಒಳ್ಳೆಯ ನಕ್ಷತ್ರದಲ್ಲಿ ಮಾತ್ರನೇ ತಗೋಬೇಕು ಈ ಗಿಡನ. ಇದು ಒಂದು ಅದ್ಭುತವಾದ ಗಿಡ. ಈ ಒಂದು ಗಿಡನ ಸಿಕ್ಕರೆ ನಿಮಗೆ ನೀವಾಗಿ ಪ್ರಯೋಗ ಮಾಡಿಕೊಂಡು ಅದ್ಭುತವಾದ ರಿಸಲ್ಟ್ ನೋಡ್ಕೋಬೇಕು ಅಂತೇಳಿ ನಾನು ಆಶಿಸುತ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.